ನೀವು ಎಂದಾದ್ರೂ ಈ ರೀತಿ ಮೊಳೆಯನ್ನ ಒಡೆದಿದ್ದೀರಾ? ಇಲ್ವಲ್ಲ? ನೀವು ಮೊಳೆಯನ್ನ ಈ ರೀತಿಯಾಗೆ ಒಡೆದಿರ್ಬೇಕು. ಆಗ ಮಾತ್ರ ಅದು ಮರವನ್ನ ಭೇದಿಸ್ಕೊಂಡು ಒಳಗೆ ಹೋಗಲು ಸಾಧ್ಯವಾಗೋದು. ಆದ್ರೆ ಯಾಕೆ? ಈ ತುದಿ ಹೆಚ್ಚು ಚೂಪಾಗಿದೆ. ಇನ್ನೊಂದು ಉದಾಹರಣೆ. ಟೊಮೆಟೊಗಳನ್ನ ಕತ್ತರಿಸಲು ನಾವು ಚಾಕುವನ್ನ ಬಳಸ್ತೇವೆ, ಹೌದಲ್ವಾ? ಆದ್ರೆ ನಿಮ್ಮ ಬೆರಳಿನಿಂದ ಟೊಮೆಟೊಗಳನ್ನ ಕತ್ತರಿಸೋ ಬಗ್ಗೆ ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಇಲ್ವಲ್ಲ? ಕಮಾನ್, ಬೆರಳು ಚಾಕುವಿನಷ್ಟು ಹರಿತವಾಗಿಲ್ಲ ಅಂತ ನೀವು ನನ್ಗೆ ಹೇಳ್ಬೋದು. ಒಂದು ಚಟುವಟಿಕೆಯ ಮೂಲಕ ನಾವು ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸೋಣ. ಇದಕ್ಕಾಗಿ ನನ್ನ ಬಳಿ ಸ್ವಲ್ಪ ಹಿಟ್ಟು ಮತ್ತು ಸೀಮೆ ಸುಣ್ಣದ ಡಬ್ಬಿ ಒಂದಿದೆ. ಮೊದಲು ಈ ಡಬ್ಬಿಯನ್ನ ಅಡ್ಡವಾಗಿ ಅಂದ್ರೆ ಹಾರಿಜಾಂಟಲ್ ಆಗಿ ಹಿಟ್ಟಿನ ಮೇಲೆ ಇಡ್ತೇನೆ. ಹೀಗೆ ಇಟ್ಟಾಗ ಹಿಟ್ಟಿನ ಮೇಲೆ ಒಂದು ಗುರ್ತು ಮೂಡ್ಬರುತ್ತೆ. ಅದರ ಆಳ ಇಷ್ಟಿದೆ. ಈಗ ಅದೇ ಡಬ್ಬಿಯನ್ನ ನೆಟ್ಟಗೆ ಅಂದ್ರೆ ವರ್ಟಿಕಲ್ ಆಗಿ ಹಿಟ್ಟಿನ ಮೇಲೆ ಇಡ್ತೇನೆ. ಮತ್ತೊಮ್ಮೆ ಒಂದು ಗುರ್ತು ಮೂಡುತ್ತೆ. ಈ ಬಾರಿ ಗುರ್ತಿನ ಆಳ ಇಷ್ಟಿದೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಗುರ್ತು ಹೆಚ್ಚು ಆಳವಾಗಿದೆ? ಈ ಎರಡನ್ನು ಹೋಲಿಸಿದ್ರೆ ಡಬ್ಬಿಯನ್ನ ನೆಟ್ಟಗೆ ಇಟ್ಟಾಗ ಗುರ್ತು ಹೆಚ್ಚು ಆಳವಾಗಿದೆ ಅನ್ನೋದು ನಮ್ಗೆ ಕಂಡು ಬರುತ್ತೆ. ಆದ್ರೆ ಹೀಗಾಗಲು ಕಾರಣ ಏನು? ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ವಸ್ತುಗೂ ತನ್ನದೇ ಆದ ತೂಕ ಇರುತ್ತೆ. ಈ ಸೀಮೆ ಸುಣ್ಣದ ಡಬ್ಬಿಗೂ ತನ್ನದೇ ಆದ ತೂಕವಿದೆ. ಡಬ್ಬಿಯನ್ನ ಅಡ್ಡವಾಗಿಟ್ಟಾಗ ಅದರ ತೂಕದಿಂದ ಉಂಟಾಗುವ ಬಲವು ದೊಡ್ಡ ವಿಸ್ತೀರ್ಣದ ಮೇಲೆ ಹಂಚಲ್ಪಡ್ತು. ಆದ್ರೆ ಡಬ್ಬಿಯನ್ನ ನೆಟ್ಟಗೆ ಇಟ್ಟಾಗ ಅದೇ ಬಲವು ಚಿಕ್ಕ ವಿಸ್ತೀರ್ಣದ ಮೇಲೆ ಹಂಚಲ್ಪಡ್ತು. ಮೊದಲ ಸಂದರ್ಭದಲ್ಲಿ ಅದೇ ಬಲವು ದೊಡ್ಡ ವಿಸ್ತೀರ್ಣದ ಮೇಲೆ ಹಂಚಿಕೊಂಡಿರೋದ್ರಿಂದ ಹಿಟ್ಟಿನ ಪ್ರತಿಯೊಂದು ಬಿಂದುವಿನ ಮೇಲೆ ಬೀಳುವ ಬಲದ ಪರಿಣಾಮ ಕಡಿಮೆ. ಆದ್ರೆ ಎರಡನೇ ಸಂದರ್ಭದಲ್ಲಿ ಅದೇ ಬಲವು ಚಿಕ್ಕ ವಿಸ್ತೀರ್ಣದ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ಹಿಟ್ಟಿನ ಪ್ರತಿಯೊಂದು ಬಿಂದುವಿನ ಮೇಲೆ ಬೀಳುವ ಬಲದ ಪ್ರಮಾಣ ಹೆಚ್ಚು. ಇದರ ಪರಿಣಾಮವಾಗಿ ಡಬ್ಬಿಯನ್ನ ಅಡ್ಡವಾಗಿಟ್ಟಾಗ ಗುರುತು ಕಡಿಮೆ ಆಳವಾಗಿದೆ. ಅದೇ ಡಬ್ಬಿಯನ್ನ ನೆಟ್ಟಗೆ ಇಟ್ಟಾಗ ಗುರುತು ಹೆಚ್ಚು ಆಳವಾಗಿದೆ. ಅಂದ್ರೆ ಬಲ ಎಷ್ಟು ಕೇಂದ್ರೀಕೃತವಾಗಿದೆ ಅನ್ನೋದು ಕೂಡ ಮುಖ್ಯ. ಮೊದಲ ಸಂದರ್ಭದಲ್ಲಿ ಅದೇ ಬಲವು ದೊಡ್ಡ ವಿಸ್ತೀರ್ಣದ ಮೇಲೆ ಹಂಚಲ್ಪಟ್ಟಿದ್ರಿಂದ ಅದು ಹೆಚ್ಚು ಕೇಂದ್ರೀಕೃತವಾಗಿರ್ಲಿಲ್ಲ. ಎರಡನೇ ಸಂದರ್ಭದಲ್ಲಿ ಅದೇ ಬಲವು ಚಿಕ್ಕ ವಿಸ್ತೀರ್ಣದ ಮೇಲೆ ಕೇಂದ್ರೀಕೃತವಾಗಿದ್ರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿತ್ತು. ಈ ಬಲದ ಕೇಂದ್ರೀಕರಣವನ್ನೇ ಒತ್ತಡ ಅಥವಾ ಪ್ರೆಷರ್ ಅಂತ ಕರೆಯೋದು. ಸರಳವಾಗಿ ಹೇಳೋದಾದ್ರೆ ಒತ್ತಡ ಅಂದ್ರೆ ಒಂದು ಬಲವು ಎಷ್ಟು ಚಿಕ್ಕ ವಿಸ್ತೀರ್ಣದಲ್ಲಿ ಕೇಂದ್ರೀಕೃತವಾಗಿದೆ ಅನ್ನೋದನ್ನ ಸೂಚಿಸುವಂತಹ ಪ್ರಮಾಣ. ಇದನ್ನ ಸೂತ್ರದಲ್ಲಿ ಅರ್ಥ ಮಾಡ್ಕೊಳ್ತೇವೆ ಅನ್ನೋದಾದ್ರೆ ಒತ್ತಡ ಪ್ರೆಷರ್ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಅಥವಾ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಇನ್ನು ಒತ್ತಡದ ಎಸ್ಐ ಏಕಮಾನ ಬಂದು ನ್ಯೂಟನ್ ಪರ್ ಮೀಟರ್ನ ವರ್ಗ ಅಥವಾ ಪ್ಯಾಸ್ಕಲ್. ಮೊದಲ ಸಂದರ್ಭದಲ್ಲಿ ವಿಸ್ತೀರ್ಣ ದೊಡ್ಡದಾಗಿದ್ರಿಂದ ಒತ್ತಡ ಕಡಿಮೆಯಾಗಿತ್ತು. ಎರಡನೇ ಸಂದರ್ಭದಲ್ಲಿ ವಿಸ್ತೀರ್ಣ ಚಿಕ್ಕದಾಗಿದ್ರಿಂದ ಒತ್ತಡ ಹೆಚ್ಚಾಗಿತ್ತು. ಇದನ್ನ ನಾವು ಈ ಸೂತ್ರವನ್ನ ನೋಡಿ ಕೂಡ ಅರ್ಥ ಮಾಡ್ಕೊಳ್ಬಹುದು. ವಿಸ್ತೀರ್ಣ ಕಡಿಮೆ ಇದ್ರೆ ಒತ್ತಡ ಹೆಚ್ಚು, ವಿಸ್ತೀರ್ಣ ಹೆಚ್ಚಾಗಿದ್ರೆ ಒತ್ತಡ ಕಡಿಮೆ. ಇದನ್ನೇ ನಾವು ಗಣಿತದಲ್ಲಿ ವಿಲೋಮಾನುಪಾತದಲ್ಲಿದೆ ಅಥವಾ ಇವೆರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರೆಯೋದು. ಈಗ ಮೊದಲನೇ ಪ್ರಶ್ನೆಗೆ ಹಿಂತಿರ್ಗೋಣ. ಮೊಳೆಯನ್ನ ಚೂಪಾದ ತುದಿಯಿಂದ ಯಾಕೆ ಬಡಿಬೇಕು? ಯಾಕೆ ಅಂದ್ರೆ ಚೂಪಾದ ತುದಿಯ ಸಂಪರ್ಕದ ವಿಸ್ತೀರ್ಣ ಬಹಳ ಚಿಕ್ಕದು. ಹೀಗಾಗಿ ನಾವು ಒಡೆಯುವ ಬಲವು ಆ ಚಿಕ್ಕ ವಿಸ್ತೀರ್ಣದ ಮೇಲೆ ಕೇಂದ್ರೀಕೃತವಾಗಿ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತೆ. ಆದ್ರೆ ಮೊಳೆಯ ಅಗಲವಾದ ತುದಿಯನ್ನ ಮರದ ಕಡೆ ಇಟ್ರೆ ಅದೇ ಬಲವು ದೊಡ್ಡ ವಿಸ್ತೀರ್ಣದ ಮೇಲೆ ಹಂಚಿಕೊಳ್ಳುತ್ತೆ. ಅದರ ಪರಿಣಾಮ ಒತ್ತಡ ಬಹಳ ಕಡಿಮೆ ಆಗತ್ತೆ. ಅದೇ ರೀತಿ ಚಾಕುವಿನಿಂದ ಟೊಮೆಟೊವನ್ನ ಕತ್ತರಿಸುವಾಗ ನಾವು ಹಾಕುವ ಬಲವು ಚಾಕುವಿನ ತುಂಬಾ ಚೂಪಾದ ಅಂಚಿನ ಮೇಲೆ ಕೇಂದ್ರೀಕೃತವಾಗ್ತದೆ. ಹೀಗಾಗಿ ಟೊಮೆಟೊ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಆದ್ರೆ ನಿಮ್ಮ ಬೆರಳು ಚಾಕುವಿನಷ್ಟು ಚೂಪಾಗಿಲ್ಲ. ಬೆರಳಿನ ಸಂಪರ್ಕದ ವಿಸ್ತೀರ್ಣ ಚಾಕುವಿಗಿಂತ ಬಹಳ ದೊಡ್ಡದು.
ಆದ್ರಿಂದ ಅದೇ ಬಲವು ದೊಡ್ಡ ವಿಸ್ತೀರ್ಣದಲ್ಲಿ ಹಂಚಿಕೊಳ್ಳುತ್ತೆ. ಹೀಗಾಗಿ ಟೊಮೆಟೊ ಮೇಲೆ ಉಂಟಾಗುವಂತಹ ಒತ್ತಡ ಕಡಿಮೆ. ಆದ್ರಿಂದಲೇ ಚಾಕುವಿನಿಂದ ಟೊಮೆಟೊವನ್ನ ಸುಲಭವಾಗಿ ಕತ್ತರಿಸಬಹುದು, ಆದ್ರೆ ಬೆರಳಿನಿಂದ ಕತ್ತರಿಸಲು ಸಾಧ್ಯವಾಗೋದಿಲ್ಲ.